ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆ ಹುಡುಗಿನ ಅಳಿಸ್ತೀಯಾ? ಹುಡುಗಿನ ಅಳಿಸ್ತೀಯಾ ನೀನು? ಹುಡುಗಿನ ಅಳಿಸ್ತೀಯಾ? ಸರ್ ಬೇಡ ಸರ್, ಬೇಡ ಸರ್. ಪೊಲೀಸರಿಗೆ ಎದುರು ವಾದಿಸ್ತೀಯಾ? ಹೇಳೋ. ಹೊಡಿಬೇಡಿ ಸರ್. ಅಷ್ಟು ಧೈರ್ಯನಾ ನಿನ್ಗೆ? ಇನ್ನೊಂದ್ಸಲ ಮಾಡಲ್ಲ ಸರ್. ಇನ್ನೊಂದ್ಸರಿ ಆ ಹುಡುಗಿ ತಂಟೆಗೆ ಹೋದೆ ಅಂದ್ರೆ ಸರ್ ಇನ್ಯಾವತ್ತೂ ಹೋಗಲ್ಲ ಸರ್. ಸರ್ ಹೊಡಿಬೇಡಿ ಸರ್. ಈಗ ತೋರ್ಸು ನಿನ್ ಧೈರ್ಯ ಏನು ಅಂತ. ಸರ್ ಪ್ಲೀಸ್ ಸರ್. ಕಾನ್ಸ್ಟೇಬಲ್ ಕರ್ಕೊಂಡೋಗಿ. ಹೇಯ್ ನೀನಾ? ಕಾನ್ಸ್ಟೇಬಲ್ ಈ ಹುಡುಗಿನ ಹಿಡ್ಕೊಳ್ಳಿ, ಕರ್ಕೊಂಡೋಗಿ ಸೆಲ್ಗೆ ಹಾಕಿ. ಸರ್ ಆ ಹುಡುಗ ಅಳಿಸಿದ್ದು ಈ ಹುಡುಗಿನೇ. ಕಂಪ್ಲೇಂಟ್ ಕೊಡ್ಲಿ ಅಂತ ಅವ್ರನ್ನ ಕರೆಸಿ ಅರೆಸ್ಟ್ ಮಾಡು ಅಂತಿದ್ದೀರಲ್ಲ. ಏನು? ಆ ಹುಡುಗಿನೇ ಈ ಹುಡುಗಿನ? ಚಾನ್ಸೇ ಇಲ್ವಲ್ಲ. ಇವಳು ಒಬ್ಬಳನ್ನ ಅಳಿಸ್ತಾಳೆ ಹೊರತು ಇವಳಂತೂ ದೇವರಾಣೆ ಆಡೋಳಲ್ಲ. ಆವತ್ತು ನಾನು ದಶರಥ್ ರಾಮ್ ಅವ್ರ ಮಗನ ಮದುವೆಗೆ ಹೋಗ್ತಿರ್ಬೇಕಾದ್ರೆ ಕಾರ್ ಕೀಸ್ನ ಬಿಸಾಕಿ ಮದುವೆಗೆ ಹೋಗದೆ ಇರೋವಾಗ ಮಾಡಿದ್ಲು ಅಂತ ಹೇಳಿದ್ನಲ್ಲ, ಆ ಹುಡುಗಿನೇ ಈ ಹುಡುಗಿ. ದೇವ್ರೆ, ಸುಮ್ಮನೆ ಬುಕ್ ಆಗ್ಬಿಟ್ನಲ್ಲ. ಈಗ ಇವರು ನನ್ನ ಬಗ್ಗೆ ಎಂಕ್ವೈರಿ ಮಾಡಿ ನಾನು ದಶರಥ್ ರಾಮ್ ಅವ್ರ ಸೊಸೆ ಅಂತ ಗೊತ್ತಾದ್ರೆ ಅಷ್ಟೇ, ಹೇಗಾದ್ರೂ ಮಾಡಿ ಇವರಿಂದ ತಪ್ಪಿಸ್ಕೋಬೇಕು. ಆವತ್ತಿಂದ ನೀನ್ ಯಾವತ್ತು ಸಿಗ್ತೀಯಾ ಅಂತ ಯೋಚಿಸ್ತಾ ಇದ್ದೆ. ರೋಡಲ್ಲಿ ಓಡಾಡೋ ಎಲ್ಲ ಹುಡುಗಿರ್ನು ನೋಡ್ತಿದ್ದೆ. ಇವತ್ತು ಸಿಕ್ಕಾಕೊಂಡೆ. ಸರ್ ಅವತ್ತೇನೋ ಟೆನ್ಷನಲ್ಲಿದ್ದು ಏನೋ ಗೊತ್ತಿಲ್ಲದೆ ನಿಮ್ಮ ಹತ್ರ ಜಗಳ ಆಡ್ಬಿಟ್ಟೆ. ತಪ್ಪಾಗೋಯ್ತು, ಕ್ಷಮಿಸಿ. ನಿನ್ನ ಕ್ಷಮಿಸೋದಾ? ನಿನ್ನಿಂದ ದಶರಥ್ ರಾಮ್ ಅವರ ಮಗನ ಮದುವೆಗೆ ಹೋಗಕ್ಕಾಗ್ಲಿಲ್ಲ. ಕ್ಷಮಿಸೋಕ್ ಸಾಧ್ಯನೇ ಇಲ್ಲ. ಸರ್ ಪ್ಲೀಸ್ ಸರ್, ನಿಮ್ಮನೆ ಮಗಳು ಅಂತ ಅನ್ಕೊಳ್ಳಿ. ಇದೊಂದು ತಪ್ಪನ್ನ ಕ್ಷಮಿಸಿ ಬಿಟ್ಬಿಡಿ. ನನ್ನ ಮಗಳೇನಾದ್ರೂ ಇಂಥ ಕೆಲಸ ಮಾಡಿದಿದ್ರೆ ಕೈಕಾಲು ಮುರಿದಾಕಿ ಮನೇಲಿ ಕೂರ್ಸಿರ್ತಿದ್ದೆ. ಆದರೂ ನಿನ್ನಲ್ಲ. ನಿನ್ನನ್ನು ಹೀಗೆ ಬೆಳೆಸಿರೋ ನಿನ್ನ ಮನೆಯವ್ರಿಗೆ ಹೇಳಬೇಕು. ನಿನ್ನ ತಂದೆನ ಕರೆಸು. ಸರ್ ಬೇಡ ಸರ್, ಈ ವಿಷಯ ನಮ್ಮ ಅಪ್ಪಂಗೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ನನಗೆ ಬೇಕಾಗಿರೋದು ಅದೇ. ಕಾನ್ಸ್ಟೇಬಲ್ಸ್. ಸರ್ ಬೇಡ ಸರ್. ಮನೆ ಗೊತ್ತಾನೆ? ಇವ್ರ ತಂದೆನ ಕರ್ಕೊಂಡು ಬನ್ನಿ. ಅಪ್ಪ ಏನಾದ್ರೂ ಬಂದ್ಬಿಟ್ರೆ ಎಲ್ಲ ವಿಷಯ ಗೊತ್ತಾಗತ್ತೆ. ನನ್ ಕತೆ ಅಷ್ಟೇ. ಆಮೇಲೆ ಹೋಗಿ ಕರ್ಕೊಂಡು ಬನ್ನಿ. ಒಂದ್ ನಿಮಿಷ ಸರ್. ಅವತ್ತೇನಾಯ್ತು ಅಂತ ಮತ್ತೆ ಯಾಕೆ ಹಾಗೆ ನಡ್ಕೊಂಡೆ ಅಂತಾನೂ ಹೇಳ್ತೀನಿ. ನಾನು ನಡ್ಕೊಂಡಿದ್ರಲ್ಲಿ ಅರ್ಥ ಇದೆ ಅಂದ್ರೆ ಬಿಟ್ಬಿಡಿ, ಇಲ್ಲ ಅಂದ್ರೆ ನಿಮಗಿಷ್ಟ ಬಂದ ಹಾಗೆ ಮಾಡಿ. ಪ್ಲೀಸ್ ಸರ್, ನಾನು ಹೇಳೋದನ್ನು ಕೇಳಿ. ಸರಿ ಹೇಳು. ಅವತ್ತು ರಾತ್ರಿ ನನ್ನ ಫ್ರೆಂಡ್ ಮದುವೆಗೆ ಹೋಗಿ ಕ್ಯಾಬಲ್ಲಿ ಬರ್ತಿದ್ದೆ ಸರ್. ಆ ಡ್ರೈವರ್ ನನ್ನ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡ್ದ. ಅವನಿಂದ ತಪ್ಪಿಸ್ಕೊಂಡು ಓಡ್ ಬರ್ತಿರುವಾಗ ನಿಮ್ ಕಾರಿಗೆ ಅಡ್ಡ ಸಿಕ್ಬಿಟ್ಟೆ ಅಷ್ಟೆ. ಆ ಗಾಬ್ರಿಲಿ ನೀವು ಅಂತವ್ರೆ ಅಂತ ಅನ್ಕೊಂಡ್ಬಿಟ್ಟೆ, ಅದಕ್ಕೆ ಹಾಗೆ ನಡ್ಕೊಂಡೆ. ಅದ್ ಬಿಟ್ರೆ ನೀವೇನಾದ್ರೂ ನನಗ್ ಶತ್ರುನಾ? ನಿಮ್ ಮೇಲೆ ಏನಾದ್ರೂ ದ್ವೇಷ ಇದೆಯಾ ಹೇಳಿ? ಆದ್ರೂ ಒಂದ್ ಹೆಣ್ಮಗು ಆ ಹೊತ್ತಲ್ಲಿ ಅಷ್ಟು ಟೆನ್ಷನ್ ಅಲ್ಲಿ ಬರ್ತಿದ್ರೆ ಕಾರಣ ಏನಾಗಿರುತ್ತೆ ಅಂತ ಯೋಚನೆ ಮಾಡ್ದೆ. ನಿಮ್ ಜೊತೆ ಜಗಳ ಆಡಿದ ವಿಷಯನೇ ನೆನ್ಪಿಟ್ಕೊಂಡಿದ್ದೀರಾ ಸರ್, ಅಷ್ಟೇ.
ಈ ಕಾಲದಲ್ಲಿ ಹೆಣ್ಮಕ್ಳನ್ನ ಎಲ್ರೂ ಅಪಾರ್ಥ ಮಾಡ್ಕೋತಾರೆ ಹೊರತು ಅವ್ರ ನೋವನ್ನ ಅರ್ಥ ಮಾಡ್ಕೊಳ್ಳೋ ಒಳ್ಳೆ ಮನ್ಸಿರೋರು ಯಾರಿದ್ದಾರೆ? ನಾನಿದ್ದೀನಮ್ಮ, ನಾನಿದ್ದೀನಿ. ನೀನು ಅವತ್ತು ಆ ಪರಿಸ್ಥಿತಿಯಲ್ಲಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ನಿನಗೆ ಕಾಟ ಕೊಟ್ಟವನಿಗೆ ಒಂದು ಗತಿ ಕಾಣಿಸ್ತಿದ್ದೆ. ಸರಿ, ಆಗಿದ್ದೇನೋ ಆಗೋಯ್ತು. ಈಗ ಇವನೇನು ಮಾಡ್ದ ಅಂತ ಹೇಳಮ್ಮ. ಸೆಂಟಿಮೆಂಟಿಗೇನೋ ಕರ್ಗೋಗ್ಬಿಟ್ಟ, ಈಗೇನ್ ಹೇಳಿದ್ರು ನಂಬ್ತಾನೆ. ನನ್ನ ಫೋಟೋ ನೆಟ್ಟಿಂದ ಡೌನ್ಲೋಡ್ ಮಾಡಿ ಅದನ್ನ ಮಾರ್ಫಿಂಗ್ ಮಾಡಿಸಿ ನನಗೆ ಟಾರ್ಚರ್ ಕೊಟ್ಟ ಸರ್. ಹಾಗೆಲ್ಲ ಮಾಡಿದ್ನ? ಹೌದು ಸರ್. ಆ ಫೋಟೋ ಹೊರಗೆ ಬಂದ್ರೆ ಮರ್ಯಾದೆ ಹೋಗುತ್ತೆ ಅಂತ ದುಡ್ಡಿಲ್ದೇ ಇದ್ರು ಒಡವೆ ಕೊಟ್ಟು ಫೋಟೋ ಇಸ್ಕೊಂಬರೋಣ ಅಂತ ಹೋದೆ. ಆದ್ರೆ ಆ ಫೋಟೋಸ್ನ ಕೊಡದೆ ನನ್ನ ಬಲಾತ್ಕಾರ ಮಾಡೋದಕ್ ನೋಡ್ದ. ಹೌದಾ? ಹೌದು ಸರ್. ನಮ್ದು ಮೊದ್ಲೇ ಮರ್ಯಾದಸ್ತ್ರ ಕುಟುಂಬ. ಮರ್ಯಾದೆ ಹೋದ್ರೆ ಸಾಯೋದ್ ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ. ನೀವೇ ಹೇಗಾದ್ರೂ ಕಾಪಾಡ್ಬೇಕು. ನೀನ್ ಯಾಕಮ್ಮ ಸಾಯ್ಬೇಕು? ಅವನ್ಗೆ ಇವತ್ತೊಂದು ಗತಿ ಕಾಣಿಸ್ತೀನಿ ನೋಡಮ್ಮ. ಸರ್. ಈ ಹುಡುಗಿ ಹತ್ರ ಒಂದು ಕಂಪ್ಲೇಂಟ್ ತಗೊಂಡು ಕಳ್ಸು. ಓಕೆ ಸರ್, ಬಾ. ಈ ಹುಡುಗಿ ದಶರಥ ರಾಮ ಅವ್ರ ಸೊಸೆ ಅಲ್ವಾ? ಸ್ಟೇಷನ್ಗೆ ಯಾಕೆ ಬಂದಿದ್ದಾರೆ? ಸಾಹೇಬ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಸರ್ ಸರ್ ಸರ್. ಹೇಯ್, ನಿಂತ್ಕೋ. ದಶರಥ ರಾಮ್ ಅವರು ಫೋನ್ ಮಾಡ್ತಿದ್ದಾರೆ. ನಮಸ್ಕಾರ ದಶರಥ ರಾಮ್ ಅವ್ರೆ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ನಮ್ಮ ದೇವಾಂಶನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ವಾಟ್? ದೇವಾಂಶನ ಕಿಡ್ನಾಪ್ ಮಾಡಿದಾರಾ? ಯಾರು ಯಾರು ಅಂತ ಗೊತ್ತಿಲ್ಲ. ನಿನ್ನೆ ಗುಡಿಗೆ ಹೋಗ್ಬೇಕಾದ್ರೆ ದಾರಿಲಿ ಕಿಡ್ನಾಪ್ ಮಾಡಿದ್ರಂತೆ. ನಿನ್ನೆ ಕಿಡ್ನಾಪ್ ಮಾಡಿದ್ದಕ್ಕೆ ಇಲ್ಲಿವರೆಗೂ ಯಾಕೆ ಹೇಳಿರಲಿಲ್ಲ? ನಮಗೂ ಇವತ್ತೇ ಗೊತ್ತಾಗಿದ್ದು. ಅಲ್ಲಿನ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಹುಡುಗರನ್ನ ಕಳಿಸಿ ಅಕ್ಕಪಕ್ಕದ ಊರಿನಲ್ಲೆಲ್ಲ ವಿಚಾರಿಸಿದ್ದೀವಿ. ಆದರೆ ಏನೂ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು. ಅವ್ರು ಯಾರು, ನನ್ನ ಮಗನ ಯಾಕೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ನಮ್ಗೇನೂ ಗೊತ್ತಾಗ್ತಿಲ್ಲ. ಹೇಗಾದರೂ ಮಾಡಿ ನಮ್ಮ ಮಗನ ನೀವೇ ಹುಡ್ಕೊಡ್ಬೇಕು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಮಗ ಎಲ್ಲಿದ್ರು ಹುಡುಕಿ ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟು ನಿಮ್ಮ ಮಗನ್ನ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಡ್ರೈವರ್ ಸರ್. ಗಾಡಿ ತೆಗಿ. ಎಸ್ ಸರ್. ನಡ್ರಿ. ಡಾಕ್ಟರ್, ಏನು ಸಮಸ್ಯೆ ಇಲ್ಲ ಅಲ್ವಾ? ಏನಿಲ್ಲಮ್ಮ, ಬೇಗ ಹುಷಾರಾಗ್ತಾರೆ.
ರಾಮ. ಅವರು ಚಾಕು ಹಾಕೋವಾಗ ಅಡ್ಡ ಬಂದಿದ್ದು ನೀನೆ. ರಾತ್ರಿ ಆ ಮನುಷ್ಯನ ರೂಪದಲ್ಲಿ ಬಂದು ಕಾಪಾಡಿದ್ದು ಕೂಡ ನೀನೆ. ಮನೇಲಿ ಪಾಪ ಎಲ್ರೂ ಹೆದರ್ಕೊಂಡಿರ್ತಾರೆ. ನಾನು ಹೊರಡ್ತೀನಿ. ಅವ್ರಿಗೆ ಏನೂ ಆಗದೆ ಇರೋ ಹಾಗೆ ನೋಡ್ಕೋ. ಬಿಟ್ಟು ಹೋಗ್ತಾ ಇದೆಯಾ ವೈದೇಹಿ? ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ, ಬರ್ತಿದ್ದಾರೆ. ಅವರು ಬರ್ತಿದ್ದಾರೆ ಅಂತ ಹೆಂಡತಿ ಗಂಡನ್ ಬಿಟ್ಟು ದೂರ ಹೋಗ್ಬೇಕಾ ಹೇಳು? ರಾತ್ರಿ ನೀನೇ ಹೇಳ್ದೆಯಲ್ಲ ನಿಮ್ಮ ಹೆಂಡತಿ ಅಂತ. ನಾನು ಕೇಳಿಸ್ಕೊಳ್ಳೋ ಪರಿಸ್ಥಿತಿಲಿ ಇರಲಿಲ್ವೇನೋ, ಆದರೆ ನನ್ನ ಮನಸ್ಸಿಗೆಲ್ಲ ಕೇಳಿಸ್ತು ವೈದೇಹಿ. ಅಯ್ಯೋ ದೇವ್ರೆ, ರಾತ್ರಿ ನಾನು ಮಾತಾಡಿದ್ದೀನೆಲ್ಲ ಕೇಳಿಸ್ಕೊಂಡ್ಬಿಟ್ರಾ? ಇವಾಗ ಏನ್ ಮಾಡೋದು? ನನ್ನ ಪ್ರಾಣ ಕಾಪಾಡಿದ್ದು, ನನ್ನ ಪ್ರಾಣ ಉಳಿಸಿದ್ದು ಆ ಮದ್ದು, ಈ ಟ್ರೀಟ್ಮೆಂಟ್ಗಳೆಲ್ಲ ವೈದೇಹಿ. ನನಗೋಸ್ಕರ ನೀವು ಬದುಕಬೇಕು. ನೀವಿಲ್ಲ ಅಂದರೆ ನಾನು ಏನು ಮಾಡಬೇಕು ಅಂತ ನೀನು ಅಂದಿದ್ದು ಒಂದೇ ಒಂದು ಮಾತು ನನ್ನ ಬದುಕಿಸ್ತು. ಮದುವೆ ಆಗಿದ್ದು ನಿನ್ನನ್ನಲ್ಲ ಅಂದಾಗಲೇ ನಾನು ಅರೆಜೀವ ಆಗಿದ್ದೆ ವೈದೇಹಿ. ಆದರೆ ಯಾವತ್ತಾದರೂ ನೀನು ನನ್ನವಳಾಗ್ತಿ ಅನ್ನೋ ಯಾವುದೋ ಒಂದು ಆಸೆ, ಅಂಥದ್ರಲ್ಲಿ ನಾನು ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ಅಂತ ನೀನು ಹೇಳಿದ್ರೆ ಅದನ್ನು ಹೇಗೆ ಸಹಿಸ್ಕೊಳ್ಳಿ? ಅದಕ್ಕೆ ಬದುಕಿದ್ರು ಸತ್ತೋದ್ರು ಒಂದೇ ಅನ್ಕೊಂಡೆ. ಅವನು ನನಗೆ ಚಾಕು ಹಾಕ್ತಿದ್ರು, ಏನು ಮಾಡದೆ ಸುಮ್ಮನೆ ನಿಂತಿದ್ದೆ. ಆದರೆ ನಿನ್ನ ಪ್ರೀತಿ ನನ್ನ ಕಾಪಾಡ್ಕೊಳ್ತು. ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನೀನು ಒಂದು ಮಾತು ಹೇಳಿದ್ರೆ ನಾನು ಬದುಕ್ತೀನಿ ಅಂತ ನನಗೆ ಗೊತ್ತು ವೈದೇಹಿ. ಆದರೆ ನೀನು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ನಿಮ್ಮ ಹೆಂಡತಿ ನಿಮ್ಮ ಅರ್ಧಾಂಗಿ ಅಂತ ಹೇಳಿದೆ. ನನ್ನನ್ನು ಕಾಪಾಡ್ದೆ ರಾಮ. ನನ್ನ ಮಾತುಗಳನ್ನ ಕೇಳಿಸ್ಕೊಂಡ್ರು ಅದನ್ನ ಈ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಸತ್ಯ. ಇಲ್ಲ ಅಂದ್ರೆ ನನ್ನ ಹೆಂಡತಿ ನೀನೇ ಅಂತ ಹೇಳಿದಿದ್ರೆ ಅದಕ್ಕೆ ನನ್ನ ಹತ್ರ ಉತ್ತರನೇ ಇರಲಿಲ್ಲ ರಾಮ. ಹೇಳು ವೈದೇಹಿ, ನೀನ್ ನನ್ನ ಹೆಂಡತಿ ಆಗಿದ್ರೆ. ಈಗ ವಿಷಯಗಳೆಲ್ಲ ಬೇಡ,
ಜಾಸ್ತಿ ಮಾತಾಡದೆ ನಿದ್ದೆ ಮಾಡಿ. ಕಣ್ಮುಚ್ಚಿದ್ರು ನೀನೇ ಕಾಣಿಸ್ತೀಯ ವೈದೇಹಿ. ನಿನ್ಗೆ ಅರ್ಥ ಆಗ್ತಿಲ್ಲ ವೈದೇಹಿ. ನೀನಿರಲ್ಲ ಅಂದರೆ ನನ್ನ ಜೀವನದಲ್ಲಿ ಏನೂ ಇರಲ್ಲ, ಶೂನ್ಯ ಅಷ್ಟೇ. ನನಗೊಂದು ಡೌಟು, ಅವತ್ತು ಹಸೆಮಣೆ ಮೇಲೆ ಮುಸ್ಕಾಕೊಂಡಿದ್ದು ನೀನೇನ ವೈದೇಹಿ? ನಿನ್ನ ತಂಗಿ ಇರಲಿಲ್ವಾ? ನಾನು ತಾಳಿ ಕಟ್ಟಿದ್ದು ನಿನ್ನ ಕುತ್ತಿಗೆನಾ? ಹಾಗೇನಾದರೂ ಆಗಿದ್ದಿದ್ರೆ ಹೀಗೆ ನಾನು ನಿನ್ನ ಪ್ರೀತಿಗೋಸ್ಕರ ಯಾಕೆ ಒದ್ದಾಡ್ತಿದ್ದೆ? ಏನೇ ಸಮಸ್ಯೆ ಬಂದ್ರು, ಯಾರೇ ಅಡ್ಡ ಬಂದಿದ್ರು ಎಲ್ಲನೂ ಎದುರಿಸಿ ನಿನ್ನ ನನ್ನ ಮಹಾರಾಣಿಯಾಗಿ ಮಾಡ್ಕೋತಾ ಇದ್ದೆ. ಆ ಅದೃಷ್ಟ ಎಲ್ಲಿದೆ? ನಿನ್ ಮನ್ಸು ಮಾಡಿದ್ರೆ ಆ ಅದೃಷ್ಟ ಈ ಕ್ಷಣನೇ ಬರುತ್ತೆ ವೈದೇಹಿ. ಸಾಕು. ನಡೆಯೋದಕ್ಕೆ ಸಾಧ್ಯನೇ ಇಲ್ದಿರುವಂಥದ್ದಿರುತ್ತೆ. ಅದು ನಡಿಬೇಕು ಅಂತ ಆಸೆ ಪಡೋದು ಒಂದೇ, ಮನಃಶಾಂತಿನ ದೂರ ಮಾಡ್ಕೊಳ್ಳೋದು ಒಂದೇ. ವಾಸ್ತವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬದುಕೋದು ಒಳ್ಳೇದು. ಹಾಗಾದ್ರೆ ನೀನ್ ಯಾಕೆ ಸುಳ್ಳು ಹೇಳ್ದೆ ಹೇಳು ವೈದೇಹಿ? ಯಾಕೆ ನಿಮ್ಮ ಹೆಂಡತಿ ಅಂತ ಹೇಳ್ದೆ? ಅಂದೆ ನಿಮ್ಮನ್ನ ಬದುಕೋದಕ್ಕೋಸ್ಕರ ಇನ್ನು ಏನ್ ಬೇಕಾದ್ರೂ ಹೇಳ್ತಿದ್ದೆ. ಯಾಕಂದ್ರೆ ಆ ಕ್ಷಣದಲ್ಲಿ ನಿಮ್ಮನ್ನ ಕಾಪಾಡೋದೊಂದೇ ನನಗ್ ಮುಖ್ಯ ಆಗಿತ್ತು. ಆದ್ರೆ ಅದು ನಿಜ ಅಲ್ಲ ಅಂತ ಅರ್ಥ ಆಯ್ತಲ್ವಾ? ಅಂದ್ಮೇಲೆ ಅದ್ರ ಬಗ್ಗೆ ಯಾಕೆ ಯೋಚಿಸ್ತೀರಾ? ಅಷ್ಟಕ್ಕೂ ನೀವು ನನ್ನ ತಂಗಿ ಗಂಡ, ಕನಸಲ್ಲೂ ಕೂಡ ಆ ಥರ ಯೋಚಿಸಬಾರ್ದು. ಕೆಲವೊಂದಕ್ಕೆ ಆಸೆ ಪಡಬಾರ್ದು. ವೈದೇಹಿ, ಇನ್ನೇನು ಮಾತಾಡಬೇಡಿ. ಇನ್ ಮುಂದೆ ನಮ್ಮಿಬ್ರು ಮಧ್ಯೆ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಕೇಳ್ಕೋತಿದ್ದೀನಿ. ಇನ್ಯಾವತ್ತೂ ಕಾಣಿಸ್ಕೊಳ್ದೇ ಇದ್ರೇನೆ ಇನ್ನೂ ಒಳ್ಳೇದು. ಅಮ್ಮ ಅಪ್ಪ ನನಗೋಸ್ಕರ ಹುಡುಕ್ತಾ ಇರ್ತಾರೆ. ನಿಮ್ಮ ಮನೆಯವರು ಕೂಡ ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ನಾನು ಹೊರಡ್ತೀನಿ. ನೀವು ಹುಷಾರಾಗಿರಿ.